Hello everyone. Let us study the next topic of our geometrical optics, that is total internal reflection. ಸಂಪೂರ್ಣ ಆಂತರಿಕ ಪ್ರತಿಫಲನದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡೋಣ. ನೀವು ಈಗಾಗಲೇ ಹೈಸ್ಕೂಲ್ನಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಿ, ಅದನ್ನು ರಿವೈಸ್ ಮಾಡೋಣ. ವಾಟ್ ಈಸ್ ಮೀನ್ ಬೈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಫಸ್ಟ್ we have to understand this diagram. Okay. If we consider the two mediums, one is air medium and another one is water medium. ಎರಡು ಮಾಧ್ಯಮಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಒಂದು ಏನು ಗಾಳಿ, ಇನ್ನೊಂದು ನೀರು. ಇದು ನೀರು ರೇರರ್ ಆಗುತ್ತೆ ಅಥವಾ ಡೆನ್ಸರ್ ಆಗುತ್ತೆ. ವಾಟರ್ ಏನಾಗುತ್ತೆ, ಡೆನ್ಸರ್ ಮೀಡಿಯಮ್ ಆಗುತ್ತೆ. ದಿಸ್ ಇಸ್ ದ ಡೆನ್ಸರ್ ಮೀಡಿಯಮ್ ಆ್ಯಂಡ್ ಏರ್ ಈಸ್ ರೇರರ್ ಮೀಡಿಯಮ್. ಏರ್ ಈಸ್ ರೇರರ್ ಮೀಡಿಯಮ್. ಓಕೆ, ಇದು ಇಲ್ಲೇನಾಗ್ತಾ ಇದೆ, ರಿಫ್ರಾಕ್ಷನ್ ಆಗ್ತಾ ಇದೆ ಫ್ರಾಮ್ ಡೆನ್ಸರ್ ಟು ರೇರರ್ ಮೀಡಿಯಮ್. ನೀರೊಳಗೆ ಏನಿದು ಒಂದು ಆಬ್ಜೆಕ್ಟ್ ಇದೆ, ಅಲ್ಲಿಂದ ಲೈಟ್ನ ರೇ ಏನಾಗುತ್ತೆ, ಇನ್ಸಿಡೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಈ ಟೈಪ್ ಇನ್ಸಿಡೆಂಟ್ ಆಗ್ತಾ ಇಲ್ಲ. ಡೆನ್ಸರಿಂದ ರೇರರ್ ಮೀಡಿಯಮ್ಗೆ ಏನಾಗ್ತಾಯಿದೆ, ರಿಫ್ರಾಕ್ಷನ್ ಆಗ್ತಾಯಿದೆ. ಈ ಆಬ್ಜೆಕ್ಟಿಂದ ಲೈಟ್ ರೇ ಇನ್ಸಿಡೆಂಟು ಸ್ಟ್ರೇಟಾಗಿ ಆದರೆ ಏನಾಗುತ್ತೆ, ಸ್ಟ್ರೇಟಾಗಿ ಅದು ಹೋಗುತ್ತೆ. ನೋಡ್ರಿ, ಈ ಟೈಪು ಸ್ವಲ್ಪ ಬೆಂಡಾಗಿ ಇನ್ಸಿಡೆಂಟ್ ಆದರೆ ಈ ಟೈಪ್ ರಿಫ್ರಾಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಸ್ಟ್ರೇಟಾಗಿ ಹೋದರೆ ಏನಾಗುತ್ತೆ, ಸ್ಟ್ರೇಟಾಗಿ ಇನ್ಸಿಡೆಂಟ್ ಆದರೆ ಸ್ಟ್ರೇಟಾಗಿ ಹೋಗುತ್ತೆ ಫ್ರಾಮ್ ವಾಟರಿಂದ ಏರಿಗೆ. ಇದನ್ನು ನಾವು ನೆಕ್ಸ್ಟ್ ರೇನ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಈ ರೀತಿಯಾಗಿ ಇದು ರೇ ಇನ್ಸಿಡೆಂಟ್ ಆದರೆ ಇಲ್ಲಿ ನೋಡ್ರಿ, ಡೆನ್ಸರಿಂದ ರೇರರ್ಗೆ ರಿಫ್ರಾಕ್ಷನ್ ಆಗ್ತಾಯಿದೆ. ಸೊ ದ ರಿಫ್ರಾಕ್ಟೆಡ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆಗುತ್ತೆ ಆ್ಯಂಡ್ ಬೆಂಡ್ ಅವೇ ಫ್ರಾಮ್ ದ ನಾರ್ಮಲ್ ಆಗುತ್ತೆ. ರೇರರ್ ಟು ಡೆನ್ಸರ್ ಇದ್ದಾಗ ನಾವು ಇದನ್ನು ರಿಫ್ರಾಕ್ಷನ್ನ ಲಾಸ್ ಸ್ಟಡಿ ಮಾಡುವಾಗ ನೋಡಿದ್ವಿ. ರೇರರಿಂದ ಡೆನ್ಸರ್ ಆದರೆ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಅದು ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ, ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ರಿಫ್ರಾಕ್ಟೆಡ್ ರೇ ಏನಾಗುತ್ತೆ, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಟುವರ್ಡ್ಸ್ ಅಂದ್ರೇನು, ನಾರ್ಮಲ್ ಕಡೆ ಬಾಗುತ್ತೆ. ದಿಸ್ ಈಸ್ ದ ನಾರ್ಮಲ್. ಈಗ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಯಿತು. ಇಲ್ಲಿ ನಾವು ಈ ಪಾಯಿಂಟ್ನಲ್ಲಿ ನಾರ್ಮಲ್ನ ಡ್ರಾ ಮಾಡ್ತೀವಿ. ನಾರ್ಮಲ್ ಅಂದ್ರೇನು, ಸರ್ಫೇಸ್ಗೆ ಮತ್ತು ಇದಕ್ಕೆ 90 ಡಿಗ್ರಿ ಆ್ಯಂಗಲ್ ಇರಬೇಕು. ಇದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಈಗ ರೇರರಿಂದ ಡೆನ್ಸರ್ ಆದರೆ ಟುವರ್ಡ್ಸ್ ದ ನಾರ್ಮಲ್ ಅಂದರೆ ನಾರ್ಮಲ್ ಕಡೆ ಬಾಗುತ್ತೆ, ಈ ಟೈಪ್ ಆಗುತ್ತೆ. ಬಟ್ ಡೆನ್ಸರಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಮಾಡುವಾಗ ಲೈಟ್ ಏನಾಗುತ್ತೆ, ಬೆಂಡ್ ಅವೇ ಫ್ರಾಮ್ ದ ನಾರ್ಮಲ್. ನಾರ್ಮಲ್ನ ಬಿಟ್ಟು ಅದು ಬಾಗುತ್ತೆ. ದಿಸ್ ಇಸ್ ದ ನಾರ್ಮಲ್. ಸ್ಟ್ರೇಟಾಗಿ ಹೋದರೆ ಹೀಗೆ ಹೋಗುತ್ತೆ. ಬೆಂಡ್ಸ್ ರೇರರಿಂದ ಡೆನ್ಸರ್ ಆದರೆ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲಿ ಡೆನ್ಸರಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಮಾಡ್ತಾ ಇದೆ. ಸೊ ಇಟ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್. ದಿಸ್ ಇಸ್ ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ಆ್ಯಂಗಲ್ ಆಫ್ ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದಿಸ್ ಇಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಈಗ ನಾವು ಸ್ವಲ್ಪ ಇದನ್ನು ಇನ್ಸಿಡೆಂಟ್ ಆ್ಯಂಗಲ್ನ ಜಾಸ್ತಿ ಮಾಡ್ತೀವಿ. ಇನ್ನೊಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗ್ತಾಯಿದೆ. ಇಲ್ಲಿ ಏನಾಗುತ್ತೆ, ಈ ಆ್ಯಂಗಲ್ಗಿಂತ ದೊಡ್ಡದಿದೆ ಅಲ್ವಾ, ಇಲ್ಲಿ ಏನಾಗುತ್ತೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗುತ್ತೆ. ಇದನ್ನು ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಕ್ರಿಟಿಕಲ್ ಆ್ಯಂಗಲ್ ಅಂದ್ರೇನು, ರಿಫ್ರಾಕ್ಟಿವ್ ಆ್ಯಂಗಲ್. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇದ್ದರೆ ಅದ್ರದ್ದು ರೆಸ್ಪೆಕ್ಟಿವ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿರುತ್ತಲ್ಲ ಅದನ್ನು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಕ್ರಿಟಿಕಲ್ ಆ್ಯಂಗಲ್. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್, ಇದನ್ನು ನೆನ್ಪಿಟ್ಕೋಬೇಕು. ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ in rarer medium is equals to 90 degree, that is called the critical angle. ಈಗ ಇನ್ನೊಂದು ರೇ ಆಫ್ ಲೈಟ್ ಇದೆ, ಅದರದ್ದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದೆ. ಕ್ರಿಟಿಕಲ್ ಆ್ಯಂಗಲ್ ಇದು ಇದಕ್ಕಿಂತ ಜಾಸ್ತಿ ಏನಾಗಿದೆ, ಇದಕ್ಕಿಂತ ದೊಡ್ಡ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆ. ಅವಾಗ ಏನಾಗುತ್ತೆ, ಲೈಟ್ ಕಮ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್, ಅದೇ ಮಾಧ್ಯಮದೊಳಗೆ ಹಿಂದಿರುಗುತ್ತದು, ಇಲ್ಲಿ ಹೋಗೋದಿಲ್ಲ. ಏನಾಯ್ತು, ಫಸ್ಟ್ ಕಂಡೀಷನಲ್ಲಿ ಸ್ಟ್ರೇಟಾಗಿ ಇದು ರಿಫ್ರಾಕ್ಟ್ ಆಯಿತು. ನೆಕ್ಸ್ಟ್ ನಲ್ಲಿ ಏನಾಗುತ್ತೆ, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಬಟ್ ಇನ್ ದಿಸ್ ಕೇಸ್ ದ ಇದು ಏನಾಗ್ತಾಯಿಲ್ಲ, ಬೇರೆ ಏರ್ ಮೀಡಿಯಮ್ಗೆ ಹೋಗ್ತಾ ಇಲ್ಲ, ಇದು ಇಂಟರ್ಫೇಸ್ನಲ್ಲೇ ಏನಾಗ್ತಾಯಿದೆ, ರಿಫ್ರಾಕ್ಟ್ ಆಗ್ತಾಯಿದೆ. ಬಟ್ ಇನ್ ದಿಸ್ ಕೇಸ್ ಇಟ್ ರಿಫ್ಲೆಕ್ಟ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್. ಇಲ್ಲಿ ಪ್ರತಿಫಲನ ಉಂಟಾಗ್ತಾ ಇದೆ. ಇಟ್ ರಿಫ್ಲೆಕ್ಟ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್, ಅದೇ ಮಾಧ್ಯಮದಲ್ಲಿ ಏನಾಗುತ್ತೆ, ಹಿಂದಿರುಗುತ್ತೆ. ವಾಟರ್ನಲ್ಲಿ ನೀರೊಳಗೆ ಏನು ಬೆಳಕು ಏನಾಗ್ತಾ ಇದೆ, ಇದು ಪ್ರತಿಫಲನ ಆಗ್ತಾ ಇದೆ. ಇದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ದ ಟೋಟಲ್
ರಿಫ್ಲೆಕ್ಟೆಡ್ ರೇ, ಟೋಟಲ್ ರಿಫ್ಲೆಕ್ಟೆಡ್ ರೇ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈ ಆ್ಯಂಗಲ್ಗೆ ನೋಡಿದಾಗ ನಾವು ಏನಾಗುತ್ತೆ, ಇದನ್ನು ನಾವು ಹೇಗೆ ಹೇಳ್ತೀವಿ, ಈ ಆ್ಯಂಗಲ್ ದೊಡ್ಡದಿದ್ದು, ಈ ಆ್ಯಂಗಲ್ನ ಕಂಪೇರ್ ಮಾಡಿದಾಗ ದಿಸ್ ಆ್ಯಂಗಲ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಆ್ಯಂಗಲ್ ಅಂಥೇಳಿ. ಆ್ಯಂಡ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ನೀವು ಹೈಸ್ಕೂಲ್ ಕ್ಲಾಸಸ್ನಲ್ಲಿ ಸ್ಟಡಿ ಮಾಡಿರ್ತೀರಿ. ದಿಸ್ ಟೈಪ್ ಆ್ಯಂಗಲ್ಸ್, ಎರಡು ಪ್ಯಾರಲಲ್ ಲೈನ್ಸ್ ಇದ್ದಾಗ ಝೆಡ್ ಶೇಪ್, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ದಿಸ್ ಆ್ಯಂಗಲ್, ಆಲ್ಟರ್ನೇಟಿವ್ ಆ್ಯಂಗಲ್ಸ್. ಈ ಆ್ಯಂಗಲ್ ಏನಾಗಿರುತ್ತೆ, ಈಕ್ವಲ್ ಆಗಿರ್ತದೆ. ಬಟ್ ಇನ್ ದಿಸ್ ಕೇಸ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ದಿಸ್ ಆ್ಯಂಗಲ್. ಈ ಆ್ಯಂಗಲ್ಗಿಂತ ಜಾಸ್ತಿ ಇದೆ. ಸೊ ವಿ ಕ್ಯಾನ್ ಸೇ ದಿಸ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ ದಿಸ್ ಆ್ಯಂಗಲ್. ಸಿಮಿಲರ್ಲಿ ಏನಾಗುತ್ತೆ, ದಿಸ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು this angle is equals to what, this angle, and this angle is greater than critical angle ಕಿಂತ ಇದು ಜಾಸ್ತಿ ಇದೆ. ಅವಾಗ ಏನಾಗುತ್ತೆ, ಲೈಟ್ ರಿಫ್ಲೆಕ್ಟ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್ ಆಗುತ್ತೆ. ಇದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ದಿಸ್? ಡೆಫಿನಿಷನ್ ನೋಡೋಣ. ವೆನ್ ಎ ರೇ ಆಫ್ ಲೈಟ್ strikes the interface at an angle greater than the critical angle, when a ray of light strikes the interface at an angle which is greater than the critical angle ಕಿಂತ ಜಾಸ್ತಿ ಇದ್ದಾಗ ಇನ್ಸಿಡೆಂಟ್ ಆ್ಯಂಗಲ್ ಏನಾಗುತ್ತೆ, ಇಟ್ ಕಮ್ಸ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್. ಅದು ಬೆಳಕು ಏನಾಗುತ್ತೆ, ಅದೇ ಮಾಧ್ಯಮದಲ್ಲಿ ಹಿಂತಿರುಗುತ್ತೆ. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದನ್ನು ನಾವೇನಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. Tell me one thing, why this is called as total internal reflection? ಇದನ್ನು ಬರೀ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಲೂ ಕರಿಬೋದಲ್ಲ, ಟೋಟಲ್ ಅಂತ ಯಾಕೆ ಕರಿತೀವಿ? ಫಾರ್ ದಿಸ್, ಇಫ್ ಇನ್ ದ ನಾರ್ಮಲ್ ರಿಫ್ಲೆಕ್ಷನ್ ವಾಟ್ ಹ್ಯಾಪನ್ಸ್, ನಾರ್ಮಲ್ ರಿಫ್ಲೆಕ್ಷನ್ ಆಗುವಾಗ ಏನಾಗುತ್ತೆ, ಲೈಟ್ ಇನ್ಸಿಡೆಂಟ್ ಆಗುತ್ತೆ. ದಿಸ್ ಇಸ್ ದ ನಾರ್ಮಲ್, ದಿಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ಲೈಟ್, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಏನಾಯ್ತು, ಬೆಳಕು ಬಿದ್ದ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಬೆಳಕು ಇದ್ರ ಮೇಲೆ ಬಿದ್ದಿರುತ್ತಲ್ಲ ಅಷ್ಟೇ ಬೆಳಕು ಇಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಸಮ್ ಲೈಟ್ ವಿಲ್ ಬಿ ಅಬ್ಸಾರ್ಬ್ ಬೈ ದಿಸ್ ಸರ್ಫೇಸ್. ಸ್ವಲ್ಪ ಬೆಳಕನ್ನು ಇದು ಸರ್ಫೇಸ್ ಇರುತ್ತಲ್ಲ ಹೀರ್ಕೊಳ್ಳುತ್ತೆ. ನಾವು ಕನ್ನಡಿನ ಕನ್ಸಿಡರ್ ಮಾಡಿದಾಗ ಬೆಸ್ಟ್ ಕ್ವಾಲಿಟಿ ಮಿರರ್ನ ನಾವು ಯೂಸ್ ಮಾಡಿದರೆ ಅದರಲ್ಲಿ 94% ಅಥವಾ 95% ಲೈಟ್ ಅದು ಏನಾಗುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಇನ್ನೂ ಉಳಿದಿದ್ದು 5 to 6% ಅದು ತಾನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವುದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದಾಗ ಅದೇನಾಗುತ್ತಂದರೆ ಸ್ವಲ್ಪ ಬೆಳಕನ್ನು ಹೀರ್ಕೊಳ್ಳುತ್ತೆ, ಉಳಿದಿದ್ದನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಬಟ್ ಇನ್ ದಿಸ್ ಕೇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಲ್ಲಿ ಹಾಗಾಗೋದಿಲ್ಲ. ಇದೇನಾಗುತ್ತೆ, ಇಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗ್ತಾಯಿದೆ. ಅಂದರೆ ಎಷ್ಟು ಬೆಳಕು ಇಲ್ಲಿ ಬೀಳುತ್ತೆ ಅಷ್ಟೇ ಬೆಳಕು ಇಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂಥೇಳಿ ಕರಿತೀವಿ. ಇಲ್ಲಿ ಸರ್ಫೇಸು ಬೆಳಕನ್ನು ಹೀರ್ಕೊಳ್ಳೋದಿಲ್ಲ, ಅಬ್ಸಾರ್ಬ್ ಮಾಡೋದಿಲ್ಲ. ಏನಾಗುತ್ತದು, ಎಷ್ಟು ಬೆಳಕು ಇಲ್ಲಿ ಬೀಳುತ್ತೆ ಅಷ್ಟೇ ಬೆಳಕು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸ್ಟಡಿ ದ ಕಂಡೀಷನ್ ಫಾರ್ TIR. ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಬೇಕಾದ್ರೆ ಎರಡು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಆಗಲಿಲ್ಲ ಅಂದರೆ ಇದು ಆಗೋದಿಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ. What are the conditions for TIR? The first condition is the light must travel from denser to rarer medium. ಲೈಟ್ ಡೆನ್ಸರಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಮಾಡಿದ್ರಷ್ಟೇ ಏನಾಗುತ್ತೆ, TIR ಆಗುತ್ತೆ. ನೋಡಿರಿ, ವಾಟರ್ ಮತ್ತು ಏರ್ ಮೀಡಿಯಮ್ನ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ವಾಟರಿಂದ ಏರ್ ಮೀಡಿಯಮ್ಗೆ ಲೈಟ್ ಟ್ರಾವೆಲ್ ಮಾಡಿದ್ರಷ್ಟೇ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಇದರಿಂದ ನಾವು ಈ ರೀತಿಯಾಗಿ ಏರಿಂದ ವಾಟರ್ಗೆ ಮಾಡಿದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ. ಇಸ್ ದ ಫಸ್ಟ್ ಕಂಡೀಷನ್ ಫಾರ್ TIR. ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಬೇಕಾದ್ರೆ ಬೆಳಕು ಯಾವಾಗಲೂ ಡೆನ್ಸರ್ ಮಾಧ್ಯಮದಿಂದ ರೇರರ್ ಮಾಧ್ಯಮಕ್ಕೆ ಏನಾಗಬೇಕು, ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆ್ಯಂಗಲ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ದೊಡ್ಡದಿದ್ದರೆ ಮಾತ್ರ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗುತ್ತೆ. ಓಕೆ, ಇದು ಕ್ರಿಟಿಕಲ್ ಆ್ಯಂಗಲ್ ಅಂದ್ರೇನು, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ in rarer medium is equals to 90 degree, and for total internal reflection
ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಈ ಆ್ಯಂಗಲ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಯಾಕಂದರೆ ಕ್ರಿಟಿಕಲ್ ಆ್ಯಂಗಲ್ ಇದ್ದರೆ 90 ಡಿಗ್ರಿ ಆಗುತ್ತದು, ಅದಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದಕ್ಕೆ ಎಕ್ಸಾಂಪಲ್ಸ್ ನಾವು ಮರೀಚಿಕೆ ಅಂತ ನೋಡ್ತೀವಿ, ಮತ್ತು ವಜ್ರ ಹೊಳೆಯುವುದು ಕೂಡ ಇದಕ್ಕೆ ಎಕ್ಸಾಂಪಲ್, ಮತ್ತು ಪ್ರಿಸಮ್, ಆಪ್ಟಿಕಲ್ ಫೈಬರ್ಸ್, ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ.